ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ನಿಮಗೆ NEP ಬಂದಿದೆ. NEPನಲ್ಲಿ ಓಪನ್ ಎಲೆಕ್ಟಿವ್ ನಾನ್ ಸೈನ್ಸ್ ಸ್ಟೂಡೆಂಟ್ಸು ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನ ತೊಗೋಬೋದು ಅಂತ ಇದೆ. ಹಾಗಾಗಿ ನೀವೇನಾದರೂ OE ಅಥವಾ ಓಪನ್ ಎಲೆಕ್ಟಿವ್ನ ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮ್ಮಲ್ಲಿ ನಿಮಗೆ ಅದನ್ನು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅದರಲ್ಲಿ ಆ್ಯಕ್ಚುಲಿ 3 ಯೂನಿಟ್ ಇದೆ. ಸುಮಾರು ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಓಪನ್ ಎಲೆಕ್ಟಿವ್ ಅಥವಾ OE ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಯಾವ್ಯಾವ ಚಾಪ್ಟರ್ಸ್ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನಾನು ಕಾನ್ಸೆಪ್ಟ್ಸ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ವೀಡಿಯೋ ಆ ಚಾಪ್ಟರ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇದು 5ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಟಬಾಲಿಕ್ ಪಾತ್ವೇಸ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಏನಾಗುತ್ತೆ, ಡೈಜೆಷನ್ ಆದಾಗ ವೆನ್ ಇಟ್ ಗೆಟ್ ಕನ್ವರ್ಟೆಡ್ ಟು ಎನರ್ಜಿ ಇಟ್ ಅಂಡರ್ಗೋಸ್ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್. ಅದನ್ನು ಯಾವ ಪಾತ್ವೇಸಲ್ಲಿ ಆಗುತ್ತೆ ಅನ್ನೋದಕ್ಕೆ 4ರಿಂದ 5 ಪಾತ್ವೇಸ್ಗಳನ್ನ ಹೇಳ್ತಾರೆ. ಅದರಲ್ಲಿ ಒಂದು ಬೇಸಿಕ್ ಪಾತ್ವೇ ಏನಿದೆಯಲ್ಲ ಅದಕ್ಕೆ ಗ್ಲೈಕಾಲಿಸಿಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ನಮ್ಮದು ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಅದರಲ್ಲಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ ಇರಲೇಬೇಕು. ಒಂದು ಕಾರ್ಬೋಹೈಡ್ರೇಟು, 2ನೇದು ಪ್ರೋಟೀನು, 3ನೇದು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್. ಕಾರ್ಬೋಹೈಡ್ರೇಟ್ ಏನು ಎನರ್ಜಿ ಕೊಡುತ್ತಲ್ಲ ದಟ್ ಎನರ್ಜಿ ವಿಲ್ ಬಿ ಯುಟಿಲೈಸ್ ಫಾರ್ ಡೇ ಟು ಡೇ ಲೈಫ್. ನಾವು ಏನೇ ಒಂದು ಕೆಲಸ ಮಾಡೋದಕ್ಕೆ, ಡೇ ಟು ಡೇ ಆ್ಯಕ್ಟಿವಿಟಿ ಮಾಡೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ನೋಡೋದಕ್ಕೆ, ಕೇಳೋದಕ್ಕೆ, ಅಬ್ಸರ್ವ್ ಮಾಡ್ಕೊಳ್ಳೋದು ಎಲ್ಲದಕ್ಕೂ ನನಗೆ ಯಾವುದರಿಂದ ಎನರ್ಜಿ ಸಿಗುತ್ತೆ ಅಂದರೆ ಕಾರ್ಬೋಹೈಡ್ರೇಟಿಂದ ಸಿಗುತ್ತೆ. ಹಾಗಾಗಿ ಒಂದು 60% ಕಾರ್ಬೋಹೈಡ್ರೇಟ್ನ ನಾನು ನನ್ನ ಡಯಟಲ್ಲಿ ಇಟ್ಕೋಬೇಕಾಗತ್ತೆ. ಅನದರ್ 30% ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸಿಂದ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಆ ಎನರ್ಜಿ ವಿಲ್ ಬಿ ಯುಟಿಲೈಸ್ ಫಾರ್ ಮೇಂಟೆನೆನ್ಸ್ ಅಥವಾ ಗ್ರೋತ್, ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಹೋಗ್ತೇವೆ. ಥರ್ಡ್ ಕಾಂಪೊನೆಂಟ್, ಹಂಗಾಗಿ ಪ್ರೋಟೀನ್ಸು ನಮಗೆ ಒಂದು 30% ಇದ್ದರೆ ಓಕೆ. ಅನದರ್ 10% ಏನಿದೆಯಲ್ಲ ಅದು ಆಯಿಲ್ಸ್ ಆ್ಯಂಡ್ ಲಿಪಿಡ್ಸ್ ವಿಚ್ ಗೋಯಿಂಗ್ ಟು ರಿಸರ್ವ್ ಆ್ಯಸ್ ಎ ರಿಸರ್ವಾಯರ್ ಇನ್ ಅವರ್ ಬಾಡಿ. ಎನರ್ಜಿನ ಸ್ಟೋರ್ ಮಾಡ್ಕೊಳುತ್ತೆ, ಎನರ್ಜಿನ ರಿಸರ್ವ್ ಮಾಡ್ಕೊಳುತ್ತೆ, ಅದು ಯೂಸ್ ಮಾಡ್ಕೊಳ್ಳಲ್ಲ. ತೀರಾ ಸರ್ಕಮ್ಸ್ಟೆನ್ಸಸ್ ಬಂದಾಗ ಎನರ್ಜಿ ಯೂಸೇ ಮಾಡಲೇಬೇಕು ಅಂದಾಗ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ನಮಗೆ ಅಡಿಪೋಸ್ ಟಿಶ್ಯೂನಲ್ಲಿ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೇನಾಗುತ್ತೆ ಅಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಕಾರ್ಬೋಹೈಡ್ರೇಟ್ ಅಂತಂದರೆ 4 ಕ್ಯಾಲರೀಸ್ ಪರ್ ಗ್ರಾಮ್ನ ಕೊಡುತ್ತೆ. ಅದೇ ಥರ ಪ್ರೋಟೀನ್ಸೂ 4 ಕ್ಯಾಲರೀಸ್ ಪರ್ ಗ್ರಾಮ್ನ ಕೊಡುತ್ತೆ. ಆದರೆ ಈ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಏನಿದೆಯಲ್ಲ ಅದು 9 ಕ್ಯಾಲರೀಸ್ ಪರ್ ಗ್ರಾಮ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ನ ಕಡಿಮೆ ತೊಗೋಬೇಕಾಗತ್ತೆ. ಅದು ನನಗೆ ಡೇ ಟು ಡೇ ಲೈಫಲ್ಲಿ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಥವಾ ಗ್ರೋತ್ ಮಾಡೋಕ್ಕೆ, ಮೇಂಟೆನೆನ್ಸ್ ಮಾಡೋಕ್ಕೆ ಆ ಎನರ್ಜಿ ಯುಟಿಲೈಸ್ ಆಗಲ್ಲ. ಹಾಗಾಗಿ ಅದನ್ನು ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ತಿಳ್ಕೊಬೇಕು. ಸೊ ಹಾಗಾಗಿ ಈ ಕಾರ್ಬೋಹೈಡ್ರೇಟ್ ಏನಿದೆಯಲ್ಲ ಇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ಹೇಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಎಷ್ಟೊಂದು ಪಾತ್ವೇಸ್ ಇದೆ. ಆ ಪಾತ್ವೇಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಪಾತ್ವೇ ಯಾವುದು ಅಂದರೆ ಗ್ಲೈಕಾಲಿಸಿಸ್ ಅಂತ. ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದು ಫ್ರೀ ಆಫ್ ಕಾಸ್ಟ್ ಇದೆ, ಯಾವುದೇ ರೀತಿ ಚಾರ್ಜ್ ಇಲ್ಲ. ನೀವು ಅದು ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದನ್ನು ನೀವು ಒತ್ತಿದ್ರೆ ನಾನು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಮಿಡಿಯೇಟ್ಲಿ ಸಿಗ್ತಾ ಹೋಗುತ್ತೆ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ, ನೀವು ಅದನ್ನು ನೋಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇದುವರೆಗೂ ನೀವು ನೋಡಿಲ್ಲ ಅಂತಂದರೆ ಪ್ಲೇ ಲಿಸ್ಟ್ಗೆ ಹೋಗಿ OE ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ನ ಇದುವರೆಗೂ ಅಪ್ಲೋಡ್ ಮಾಡಿರೋದು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಏನು ಇವಾಗ ಹೇಳಿದ್ನಲ್ಲ ಕೆಟಲಿಟಿಕ್ ಪಾತ್ವೇ ಅಂತ ಏನು ಕರಿತೀವಲ್ಲ ಅದಕ್ಕೆ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತಲೂ ಕರಿತೀವಿ. ಈ ಸೆಲ್ಯುಲಾರ್ ರೆಸ್ಪಿರೇಷನ್ ಇಸ್ ಎ ಮೆಟಬಾಲಿಕ್ ಪಾತ್ವೇ ದಟ್ ಬ್ರೇಕ್ಸ್ ಡೌನ್ ಗ್ಲೂಕೋಸ್ ಆ್ಯಂಡ್ ಪ್ರೊಡ್ಯೂಸಸ್ ATP. ಸೊ ನಮಗೀಗ ಡೈಜೆಷನ್ ಅಂತ ಏನು ಹೇಳ್ತೀವಲ್ಲ ಅದು ಲೇ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಆಯಿತು. ಆದರೆ ಅದನ್ನು ನಾನು ಬಯಾಲಜಿ ಲ್ಯಾಂಗ್ವೇಜಲ್ಲಾದರೆ, ಬಯೋಕೆಮಿಸ್ಟ್ರಿ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಅದನ್ನು ನಾನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀನಿ. ಬಿಕಾಸ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದಿ ಸೆಲ್. ಆ್ಯಂಡ್ ಕ್ಲೀವೇಜ್ ಆಫ್ ಕಾರ್ಬೋಹೈಡ್ರೇಟ್ ಯಾವಾಗ ಆಗುತ್ತೆ ಅಂದರೆ ವೆನ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎನರ್ಜಿ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಅನ್ ಆಕ್ಸಿಜನ್. ಆ ಆಕ್ಸಿಜನ್ ನಾವು ತಗೊಳ್ಳೋ ಆಕ್ಸಿಜನ್ನಿಂದ ಆಗುತ್ತೆ. ಹಾಗಾಗಿ ಅದನ್ನು ನಾವು ಏನಂತ ಕರಿತೀವಿ, ಆ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. It's a metabolic pathway that breaks down glucose and produces ATP. ಆಲ್ರೆಡಿ ATP ಅಂದರೆ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋಗೆ ಹೋಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಫಾಸ್ಫೇಟ್ ಯೂನಿಟ್ಗಳು ನಿಮ್ಮ ಮಾಲಿಕ್ಯೂಲಲ್ಲಿ ಇರ್ತಾ ಹೋಗುತ್ತೆ. ಅದು 3 ಇತ್ತು ಅಂದರೆ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ.
ಸೊ ಇದೇನಾಗುತ್ತೆ, ಆ ಟ್ರೈಫಾಸ್ಫೇಟ್ ಏನಾಗುತ್ತೆ ನನಗೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎನ್ ಎನರ್ಜಿ ಕಂಟೆಂಟ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಕರೆನ್ಸಿ. ನನಗೆ ಯಾವಾಗ ಬೇಕೋ ಆವಾಗ ಏನು ಬೇಕೋ ಅದು ತೊಗೊಳೋದಕ್ಕೆ ನನಗೆ ಹೆಂಗೆ ಕರೆನ್ಸಿ ಬೇಕಲ್ಲ ಹಾಗೆ ಆ ಎನರ್ಜಿ ನನಗೆ ಬೇಕು ಅಂದರೆ ನನಗೆ ಐ ಶುಡ್ ಹ್ಯಾವ್ ATP. ಸೊ ಹಾಗಾಗಿ ಗ್ಲೂಕೋಸು ಅಥವಾ ನಾವು ಏನು ಕಾರ್ಬೋಹೈಡ್ರೇಟ್ನ ತೊಗೊಳ್ತೀವಿ, ಆ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗುತ್ತೆ, ಗ್ಲೂಕೋಸ್ ಇನ್ ಟರ್ನ್ ಗೆಟ್ ಕನ್ವರ್ಟೆಡ್ ಇಂಟು ATP. ಈ ಎಂಟೈರ್ ಪಾತ್ವೇಗೆ, ಎಂಟೈರ್ ಮೆಟಬಾಲಿಕ್ ಪಾತ್ವೇಗೆ ನಾವೇನಂತ ಕರಿತೀವಿ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದು 4 ಸ್ಟೇಜಲ್ಲಿ ಆಗುತ್ತೆ. ಮೊದಲನೇದು ನಾನು ಹೇಳ್ದಂಗೆ ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಆ ಗ್ಲೈಕಾಲಿಸಿಸ್ ನನಗೆ ಏನು ಕೊಡುತ್ತೆ, ಅಲಾಂಗ್ ವಿತ್ ATP ನಿಮಗೆ ಪೈರುವೇಟ್ನ ಕೊಡುತ್ತೆ. ಆ ಪೈರುವೇಟ್ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ, ಅದು ಸೆಕೆಂಡ್ ಸ್ಟೇಜ್, ಅದಕ್ಕೆ ಪೈರುವೇಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ಮೂರನೇದು ಸಿಟ್ರಿಕ್ ಆ್ಯಸಿಡ್ ಅಥವಾ ಕ್ರಿಪ್ಸ್ ಸೈಕಲ್ ಅಂತ ಕರಿತೀವಿ. ಆ ಪೈರುವೇಟ್ ಏನಾಗುತ್ತೆ, ಸಿಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವು ಕ್ರಿಪ್ಸ್ ಸೈಕಲ್ ಅಂತ ಹೇಳ್ತೀವಿ. 4ನೇದು ಏನಿದೆಯಲ್ಲ ಅದಕ್ಕೆ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಈ 4 ಪ್ರೋಸೆಸ್ಸು ನನಗೆ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಸಿನ್ಸ್ ಯು ಆರ್ ಎ ನಾನ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ನಾವು ಒಂದೊಂದೇ ಸ್ಟೆಪ್ನ ಈಗ ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಗ್ಲೈಕಾಲಿಸಿಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಗ್ಲೈಕಾಲಿಸಿಸ್ ಅಂತಂದ್ರೇ ಬ್ರೇಕಿಂಗ್ ಡೌನ್ ಆಫ್ ಎ ಶುಗರ್. ಯೂಶಲಿ ನಾವು ಏನು ಫುಡ್ ತೊಗೊಳ್ತೀವಿ ಅದು ಇಟ್ ವಿಲ್ ಬಿ ಪಾಲಿಸ್ಯಾಕರೈಡ್ ಫಾರ್ಮಲ್ಲಿ ಇರುತ್ತೆ, ಅದು ಸ್ಟಾರ್ಚ್ ಆಗಿರುತ್ತೆ, ಇಲ್ಲಾಂದರೆ ಗ್ಲೈಕೋಜನ್ ಇರುತ್ತೆ. ಅನಿಮಲ್ಸಲ್ಲಾದರೆ ಗ್ಲೈಕೋಜನ್ ಫಾರ್ಮಲ್ಲಿರುತ್ತೆ, ಪ್ಲ್ಯಾಂಟ್ಸಲ್ಲಾದರೆ ಸ್ಟಾರ್ಚ್ ಫಾರ್ಮಲ್ಲಿರುತ್ತೆ. ಸೊ ಅದನ್ನು ನಾವು ತೊಗೊಂಡಾಗ ಅದೇನಾಗಬೇಕು ಅಂತಂದರೆ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಮಾಲ್ ಯೂನಿಟ್. ನಮ್ಗೆ ಗೊತ್ತು, ದೆರ್ ಆರ್ ಮೆನಿ ಎನ್ಸೈಮ್ಸ್ ವಿಲ್ ಬಿ ದೇರ್ ಇನ್ ಡ್ಯೂರಿಂಗ್ ದಿ ಟ್ರ್ಯಾಕ್ ಆಫ್ ದಿ ಡೈಜೆಷನ್ ಟ್ರ್ಯಾಕ್. ಏನಾದರೂ ಬಾಯಿಂದಲ್ಲಿ ಏನಾಗುತ್ತೆ, ಸಲೈವಾ ಇರುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ, ಸಲೈವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನ್ಗೆ ಹೋದಾಗ ಇಂಟೆಸ್ಟೈನಲ್ ಜ್ಯೂಸ್, ಲಿವರ್ಗೆ ಹೋದಾಗ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಹಿಂಗೆ ಪ್ರತಿಯೊಂದೂ ಜ್ಯೂಸ್ ಅವು ಕೊಡ್ತಾ ಹೋಗ್ತವೆ. ಬಿಕಾಸ್ ಆಫ್ ದಟ್ ಏನಾಗ್ತಾ ಹೋಗುತ್ತೆ, ಪಾಲಿಸ್ಯಾಕರೈಡ್ ಇದ್ದಿದ್ದು ಮಾನೋಸ್ಯಾಕರೈಡ್, ಲಿವರಲ್ಲಿ ಮಾನೋಸ್ಯಾಕರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಮಾನೋಸ್ಯಾಕರೈಡ್ ಇಸ್ ನಥಿಂಗ್ ಬಟ್ ಯುವರ್ ಗ್ಲೂಕೋಸ್. ಆ ಗ್ಲೂಕೋಸ್ನ ನಾನು ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತೀನಲ್ಲ, ಆ ಪ್ರೋಸೆಸ್ಗೆ, ಆ ಮೆಥಡ್ಗೆ, ಆ ಪಾತ್ವೇಗೆ ನಾನು ಏನಂತ ಕರಿತೀನಿ, ಗ್ಲೈಕಾಲಿಸಿಸ್ ಅಂತ ಕರಿತೀನಿ. ಗ್ಲೈಕಾಲಿಸಿಸ್ ಆ ಮೆಟಬಾಲಿಕ್ ಪ್ರೋಸೆಸ್ ದಟ್ ಕನ್ವರ್ಟ್ಸ್ ಗ್ಲೂಕೋಸ್ ಇಂಟು ಪೈರುವಿಕ್ ಆ್ಯಸಿಡ್. ಈ ಎಂಟೈರ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಕೇಳ್ತಾರೆ, ವಾಟ್ ಈಸ್ ಗ್ಲೈಕಾಲಿಸಿಸ್? ಗ್ಲೈಕಾಲಿಸಿಸ್ ಇಸ್ ಒನ್ ಆಫ್ ದಿ ಸ್ಟೇಜಸ್ ಆಫ್ ಸೆಲ್ಯುಲಾರ್ respiration. So here your carbohydrate, your monosaccharide, your glucose is get converted into pyruvic acid. This process we are going to call it as a glycolysis. ಇದು ಆ್ಯಕ್ಚುಲಿ 2 ಥರ ಆಗುತ್ತೆ. ಕೆಲವು ಸ್ಟೇಜ್ಗಳಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಇದು ಇಟ್ ಟೇಕ್ಸ್ ಪ್ಲೇಸ್ ಇನ್ 10 ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಆಗ್ತಾ ಹೋಗುತ್ತೆ. ಗ್ಲೂಕೋಸ್ ಇದ್ದಿದ್ದು ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗೋಕ್ಕೆ ನನಗೆ 10 ಸ್ಟೆಪ್ಗಳಿವೆ. ಅದರಲ್ಲಿ ಕೆಲವೊಂದು ಸ್ಟೆಪ್ಗಳಿಗೆ ಎನರ್ಜಿ ನಾನೇ ಕೊಡಬೇಕಾಗತ್ತೆ, ಕೆಲವೊಂದು ಸ್ಟೆಪ್ಪಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ನಾನು 2 ಫೇಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಎನರ್ಜಿ ಇನ್ವೆಸ್ಟಿಂಗ್ ಫೇಸ್ ಅಂತ ಕರಿತೀನಿ ಕೆಲವೊಂದಕ್ಕೆ ಎನರ್ಜಿ ಜನ್ರೇಷನ್ ಫೇಸ್ ಅಂತ ಹೇಳ್ತೀನಿ. ಕೊನೆಗೆ ನಾನು ಓವರ್ ಆಲ್ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಎನರ್ಜಿ ಎಷ್ಟು ATP ರಿಲೀಸ್ ಆಗ್ತಾ ಇದೆ. ATP ಇಸ್ ನಥಿಂಗ್ ಬಟ್ ಮೈ ಕರೆನ್ಸಿ. ಎಷ್ಟು ಕರೆನ್ಸಿನ ನಂತರ ಉಳ್ಕೊಳ್ತಾ ಇದೆ ಆಫ್ಟರ್ ದಿ ಕನ್ವರ್ಷನ್ ಆಫ್ ಯುವರ್ ಗ್ಲೂಕೋಸ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಎಷ್ಟು ಎನರ್ಜಿ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎನ್ ATP. ಅದಕ್ಕೆ ನಾನು 2 ಫೇಸ್ನ ಹೇಳ್ತೀನಿ. ಒಂದು, ಎನರ್ಜಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಅಗೇನ್ ದಟ್ ಇಸ್ ನಥಿಂಗ್ ಬಟ್ ATP ಓನ್ಲಿ. ಕೆಲವು ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಈ 2 ಫೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ದ ಫಸ್ಟ್ ಸ್ಟೇಜ್ ಆಫ್ ಗ್ಲೈಕಾಲಿಸಿಸ್ ಪಾತ್ವೇ, ಇದಕ್ಕೆ ಏನಂತ ಕರಿತೀವಿ, ಎನರ್ಜಿ ಇನ್ವೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಇನ್ವಾಲ್ವ್ಸ್ ಕನ್ಫೈನಿಂಗ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇನ್ ದಿ ಸೆಲ್. ಹಿಯರ್ ಎನರ್ಜಿ ಇಸ್ ಯೂಸ್ ಟು ಆಲ್ಟರ್ ಇಟ್ ಇನ್ ದಿ ಆರ್ಡರ್ ಆಫ್ 6 ಕಾರ್ಬನ್ ಗ್ಲೂಕೋಸ್ ಮಾಲಿಕ್ಯೂಲ್ ಟು ಈವನ್ಲಿ ಡಿವೈಡೆಡ್ ಇಂಟು 3 ಕಾರ್ಬನ್ ಮಾಲಿಕ್ಯೂಲ್ಸ್. ಆ್ಯಕ್ಚುಲಿ 3 ಗ್ಲೈಕಾಲ್ಡಿಯಾಡ್ ಆಗಿ ಅದು ಗ್ಲುಕಾಲ್ಡಿಯೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಏನಾಗಬೇಕು ಅಂದರೆ ಸಮ್ ಅಮೌಂಟ್ ಆಫ್ ಎನರ್ಜಿ ನಾನು ರಿಲೀಸ್ ಮಾಡಬೇಕು, ಎನರ್ಜಿ ನಾನು ಸ್ಪೆಂಡ್ ಮಾಡಬೇಕು, ಸಮ್ ಅಮೌಂಟ್ ಆಫ್ ATP ನಾನು ಕೊಡಬೇಕಾಗತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಎನರ್ಜಿ ಜನರೇಷನ್ ಫೇಸಲ್ಲಿ ಏನಾಗುತ್ತೆ, ಎನರ್ಜಿ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮಾಲಿಕ್ಯೂಲ್ಸ್ ಆರ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ NADH ಆ್ಯಂಡ್ ATP. ಅದು NADH ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ, ಆ್ಯಂಡ್ ATP. ಸೊ ಈ ಗ್ಲೈಕಾಲಿಸಿಸಲ್ಲಿ 2 ಪ್ರೋಸೆಸ್ ಇರುತ್ತೆ. ಇದು 10 ಸ್ಟೇಜಲ್ಲಿ ಆಗುತ್ತೆ. ಕೆಲವೊಂದು ಸ್ಟೇಜಲ್ಲಿ ನಾವು ಎನರ್ಜಿ ಸ್ಪೆಂಡ್ ಮಾಡಬೇಕು, ಕೆಲವೊಂದು ಸ್ಟೇಜಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದು ಹೇಳಿದಂಗೆ ನಾನು 10 ಸ್ಟೇಜ್ ಇದೆ ಇದರಲ್ಲಿ. ಮೊದಲನೇದು ನೋಡ್ಕೊಳ್ಳಿ, ಕಷ್ಟ ಆಗುತ್ತೆ ನಿಮಗೆ, ಅದಕ್ಕೆ ನಾನು ಎಷ್ಟು ಸಿಂಪಲಾಗಿ ಸಾಧ್ಯನೋ ಅಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸ್ಟ್ರಕ್ಚರ್ ಬೇಕಾಗಿಲ್ಲ, ಬಟ್ ನಿಮಗೆ ಯಾವ್ಯಾವುದು ಹೇಗೆ ಕನ್ವರ್ಟ್ ಆಗುತ್ತೆ, ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ, ಎಷ್ಟು ಎನರ್ಜಿ ಯುಟಿಲೈಸ್ ಆಗುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಗ್ಲೂಕೋಸ್ ಇದೆ.
ಆ ಗ್ಲೂಕೋಸ್ ಏನಾಗುತ್ತೆ ಗ್ಲೂಕೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಪ್ರತಿಯೊಂದು ಸ್ಟೇಜಲ್ಲೂ ನಿಮಗೆ ಬೇರೆ ಬೇರೆ ಆದಂಥ ಎಂಜೈಮ್ಗಳಿರುತ್ತೆ. ಆ ಎಂಜೈಮ್ಗಳು ದೇ ಗೋಯಿಂಗ್ ಟು ಆಕ್ಟ್ ಎಸ್ ಎ ಕ್ಯಾಟಲಿಸ್ಟ್, ದೇ ಬ್ರಿಂಗ್ ಅಬೌಟ್ ದಿ ರಿಯಾಕ್ಷನ್. ಸೊ ಗ್ಲೂಕೋಸ್ ಇದ್ದಿದ್ದು ಏನಾಯಿತು ಅಲ್ಲಿ ನಾನು ಕಲರಲ್ಲಿ ಮಾಡಿದ್ದೀನಿ ನೋಡಿ, ಯೆಲ್ಲೋ ಕಲರ್ ಇದೆ. OH ಗ್ರೂಪ್ ಇದ್ದಿದ್ದು ಏನಾಗುತ್ತೆ PO3 2- ಆಗಿ ಕನ್ವರ್ಟ್ ಆಯಿತು. ಅದು ಎಷ್ಟನೇ ಪೊಸಿಷನಲ್ಲಿ 6th ಪೊಸಿಷನಲ್ಲಿದೆ. ಹಾಗಾಗಿ ಗ್ಲೂಕೋಸ್ 6 ಫಾಸ್ಫೇಟ್ ಅಂತ ನಾವು ಕರಿತೀವಿ. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅದು ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ ಐಸೋಮರೈಸ್ ಆಗುತ್ತೆ. ಐಸೋಮರೈಸೇಷನ್ ಆದಾಗ ಏನಾಗುತ್ತೆ ಈ ಕಾಂಪೌಂಡು ಇನ್ನೊಂದು ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ಅ ಸ್ಟೆಬಿಲಿಟಿ. ಯಾವುದು ಜಾಸ್ತಿ ಸ್ಟೇಬಲ್ ಆಗಿರುತ್ತಲ್ಲ ಆ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಇದ್ದದ್ದು ಏನಾಗುತ್ತೆ ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಸೆಕೆಂಡ್ ಸ್ಟೇಜಲ್ಲಿ. ಇದು ಐಸೋಮರೈಸೇಷನ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ಅದೇನಾಗುತ್ತೆ ಅಂದರೆ ಬೈ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಹಿಯರ್ ಆಲ್ಸೋ ವಿ ಆರ್ ಯೂಸಿಂಗ್ ದಿ ಡಿಫರೆಂಟ್ ಕ್ಯಾಟಲಿಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಫೋರ್ತ್ ಸ್ಟೇಜಲ್ಲಿ ಏನಾಗುತ್ತೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು 2 ಡಿಫ್ರೆಂಟ್ ಫಾರ್ಮ್ಸ್. ಒಂದಕ್ಕೆ GADP ಅಂತ ಕರಿತೀವಿ, ಇನ್ನೊಂದಕ್ಕೆ DHAP ಅಂತ ಕರಿತೀವಿ. ಅವೆರಡೂ ಕನ್ವರ್ಟ್ ಆಗಿಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ TPI ಬರುತ್ತೆ. ಸೊ ಇಲ್ಲಿ ತನಕ ಅಪ್ ಟು 4th ಸ್ಟೇಜ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಅಪ್ ಟು 5th ಸ್ಟೇಜ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಎನರ್ಜಿ ಇನ್ವೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಅದಾದಮೇಲೆ ಏನಿದೆಯಲ್ಲ ಅದೆಲ್ಲದಕ್ಕೂ ನಾವೇನಂತ ಕರಿತೀವಿ ಎನರ್ಜಿ ಪ್ರೊಡ್ಯೂಸಿಂಗ್ ಸ್ಟೇಜಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಎಲ್ಲಿ ಚೇಂಜಸ್ ಆಗಿದೆಯಲ್ಲ ಆ ಚೇಂಜಸ್ನ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯೆಲ್ಲೋ ಕಲರ್ ಪ್ಯಾಚಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ 10th ಸ್ಟೇಜ್ ಆದಮೇಲೆ ಗ್ಲೂಕೋಸ್ ಇದ್ದಿದ್ದು ಏನಾಗುತ್ತೆ ಪೈರೋವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗಾಗತ್ತೆ ಅಂತ ಒಂದೊಂದೇ ಸ್ಟೇಜಸ್ನ ನೋಡ್ಕೊಂಡು ಹೋಗೋಣ. ಬಟ್ ನಿಮ್ಗೇನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಔಟ್ಲೈನ್ ಮಾತ್ರ ಕೇಳಿದ್ದಾರೆ ನಿಮ್ಮ ಸಿಲೆಬಸ್ಗೆ. ನಾವು ಇದನ್ನು ಮೇಜರ್ ಬಯೋಕೆಮಿಸ್ಟ್ರಿ ಓದೋ ಅಂಥವರು ಇದನ್ನು ಓದ್ತಾ ಹೋಗ್ತಾರೆ, ಅವ್ರಿಗೆ ಸ್ಟ್ರಕ್ಚರ್ಸ್ ಎಲ್ಲ ಬೇಕಾಗುತ್ತೆ. ಜಸ್ಟ್ ನೀವು ಎಷ್ಟು ಸ್ಟೇಜ್ ಇದೆ 10 ಸ್ಟೇಜ್ ಇದೆ. ಏನಾಗುತ್ತೆ ನಿಮ್ಮದು ಗ್ಲೂಕೋಸ್ ಏನಾಗುತ್ತೆ ಪೈರೋವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಟೋಟಲಿ ಎಷ್ಟು ಎನರ್ಜಿ ಇನ್ವೆಸ್ಟ್ ಆಗುತ್ತೆ, ಎಷ್ಟು ಎನರ್ಜಿ ಗೇನ್ ಆಗುತ್ತೆ ಅಷ್ಟು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದ್ದವರು ಕೇಳ್ಕೊಬೋದು. ಎ ಫಾಸ್ಫೇಟ್ ಗ್ರೂಪ್ ಈಸ್ ಆ್ಯಡೆಡ್ ಟು ಗ್ಲೂಕೋಸ್ ಇನ್ ಎ ಸೆಲ್ cytoplasm by the action of an enzyme exokinase ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಫಾಸ್ಫೇಟ್ ಗ್ರೂಪ್ ಈಸ್ ಟ್ರಾನ್ಸ್ಫರ್ ಫ್ರಮ್ ATP ಟು ಗ್ಲೂಕೋಸ್ ಫಾರ್ಮಿಂಗ್ ಎ ಗ್ಲೂಕೋಸ್ 6 ಫಾಸ್ಫೇಟ್. ಆ್ಯಕ್ಚುಲಿ ಇಲ್ಲಿ ಏನಾಗ್ತದೆ ಒಂದು ATPನ ನಾವು ಯೂಸ್ ಮಾಡ್ತಾ ಇದ್ದೀವಿ ಟು ಕನ್ವರ್ಟ್ ಗ್ಲೂಕೋಸ್ ಟು ಗ್ಲೂಕೋ 6 ಫಾಸ್ಫೇಟ್ಗೆ ಒಂದು ATP ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇಟ್ ಅಂಡರ್ಗೋಸ್ ಪಾಲಿಮರೈಸೇಷನ್ ಯೂಸಿಂಗ್ ಅನ್ ಎಂಜೈಮ್ ಫಾಸ್ಫೋ ಗ್ಲೂಕೋಮಟೇಸ್. ಯಾವಾಗಲೂ ನಾವು ಎಂಜೈಮ್ಸ್ ಆದರೆ ASC ಇಂದ ಎಂಡ್ ಆಗಿರುತ್ತೆ. ಸೊ ಗ್ಲೂಕೋಸ್ 6 ಫಾಸ್ಫೇಟ್ ಇದ್ದಿದ್ದು ಏನಾಯಿತು ಫ್ರಕ್ಟೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟು ಇಲ್ಲಿ ಏನಾಯಿತು ನೆಕ್ಸ್ಟ್ ಥರ್ಡ್ ಸ್ಟೇಜಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಆಫ್ ATP ವಿಲ್ ಬಿ ಯುಟಿಲೈಸ್ಡ್ ಆ್ಯಂಡ್ ವಿ ಆರ್ ಕನ್ವರ್ಟಿಂಗ್ 6 ಫಾಸ್ಫೇಟ್ ಇಂಟು ಫ್ರಕ್ಟೋಸ್ 1,6 ಡೈಫಾಸ್ಫೇಟ್ ಬೈ ದಿ ಎಂಜೈಮ್ ಫಾಸ್ಫೋ ಫ್ರಕ್ಟೋಕಿನೇಸ್ ಆಗಿ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಸೊ ಒಟ್ಟು ಈಗ ಇದುವರೆಗೂ ಏನಾಯಿತು 3 ಸ್ಟೇಜ್ ಆಯಿತು. ಮೊದಲನೇ ಸ್ಟೇಜಲ್ಲಿ ಏನಾಯಿತು ಗ್ಲೂಕೋಸ್ ಇದ್ದಿದ್ದು ಗ್ಲೂಕೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಯಿತು, ಒಂದು ATPನ ನಾವು ಯುಟಿಲೈಸ್ ಮಾಡಿದ್ವಿ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಐಸೋಮರೈಸ್ ಆಗುತ್ತೆ, ಇಲ್ಲಿ ATP ಯೂಸ್ ಮಾಡಲ್ಲ, ಸ್ಟೇಬಲ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ 6P ಇದ್ದಿದ್ದು ಏನಾಗುತ್ತೆ ಫ್ರಕ್ಟೋಸ್ 6P ಆಗಿ ಕನ್ವರ್ಟ್ ಆಗುತ್ತೆ. ಥರ್ಡ್ ಸ್ಟೇಜಲ್ಲಿ ನಾವು ಅಗೇನ್ ಒಂದು ಮಾಲಿಕ್ಯೂಲ್ ಆಫ್ ATP ಯೂಸ್ ಮಾಡ್ತೀವಿ. 6 ಫಾಸ್ಫೇಟ್ ಫ್ರಕ್ಟೋಸ್ 6 ಫಾಸ್ಫೇಟ್ ಇದ್ದಿದ್ದು ಫ್ರಕ್ಟೋಸ್ 1,6 ಡೈ ಅಥವಾ ಬಿಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. 2 ಮಾಲಿಕ್ಯೂಲ್ಸ್ ಆಫ್ ATP ನಾವೀಗ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಫೋರ್ತ್ ಸ್ಟೇಜಲ್ಲಿ ದ ಎಂಜೈಮ್ ಆಲ್ಡೋಸ್ ಕನ್ವರ್ಟ್ಸ್ fructose 1,6 bisphosphate into glyceraldehyde 3-phosphate and dihydroxyacetone phosphate which are isomers to each other. ನಿಮ್ಗೆ ಆಲ್ರೆಡಿ ನಾನು ಚಿತ್ರದಲ್ಲೇ ತೋರಿಸ್ದಂಗೆ ಫೋರ್ತ್ ಸ್ಟೇಜಲ್ಲಿ 2 ಪ್ರಾಡಕ್ಟ್ ಬರುತ್ತೆ. ಒಂದಕ್ಕೆ ನಾವು ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಅಂತ ಕರಿತೀವಿ, G3P ಅಂತ ಕರಿತೀವಿ ಅಥವಾ 3GP ಅಂತ ಕರಿತೀವಿ. ಇನ್ನೊಂದು ಡೈಹೈಡ್ರಾಕ್ಸಿ ಅಸಿಟೋನ್ DHAP ಅಂತ ಕರಿತೀವಿ. ಹೀಗೆ 2 ಫಾರ್ಮ್ ಆಗಿ ನಿಮಗೆ ಅದು ಕನ್ವರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ATP ನಾವು ಯೂಸ್ ಮಾಡಲ್ಲ. 5th ಸ್ಟೇಜಲ್ಲಿ ಏನಾಗುತ್ತೆ ಅಗೇನ್ ಇನ್ನೊಂದು ಐಸೋಮರೇಸ್ ಕ್ಯಾಟಲಿಸ್ಟ್ ಎಂಜೈಮ್ ಟ್ರಯೋಸ್-ಫಾಸ್ಫೇಟ್ ಐಸೋಮರೇಸ್ ಎಂಜೈಮ್ converts dihydroxyacetone phosphate into glyceraldehyde 3-phosphate. ಸ್ಟೇಜ್ 4 ಈಗ ಏನಾಯಿತು ಸ್ಟೇಜ್ 4ಅಲ್ಲಿ ಏನಾಯಿತು ಫ್ರಕ್ಟೋಸ್ 1,6 ಡೈಫಾಸ್ಫೇಟ್ ಇದ್ದಿದ್ದು ಏನಾಯಿತು 2 ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಯಿತು. ಯಾವ್ಯಾವುದು 2 ಮಾಲಿಕ್ಯೂಲು, ಒಂದು ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟು, ಇನ್ನೊಂದು ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್.
ಮತ್ತು ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಡೈಹೈಡ್ರಾಕ್ಸಿ ಅಸ್ಟೋನ್ ಮತ್ತೆ ಏನಾಗುತ್ತೆ ಗ್ಲಿಸರಾಲ್ಡಿಯೇಟ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನಮ್ಗೆ ಏನಾಗಿದೆ 2 ಗ್ಲಿಸರಾಲ್ಡಿಯೇಟ್ ಫಾಸ್ಫೇಟ್ ನನಗೆ ಜನರೇಟ್ ಆಗ್ತಾ ಇದೆ. ಗ್ಲಿಸರಾಲ್ಡಿಯೇಟ್ ಫಾಸ್ಫೇಟ್ಗೆ ಎಷ್ಟು ಕಾರ್ಬನ್ ಆಟಮ್ ಇದೆ? 3 ಕಾರ್ಬನ್ ಆಟಮ್ ಇದೆ. ನನ್ನ ಗ್ಲೂಕೋಸಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇತ್ತು? 6 ಕಾರ್ಬನ್ ಆಟಮ್ ಇತ್ತು. 6ಇಂದ 3 ಕನ್ವರ್ಟ್ ಆಗಿದೆ. ಈ ಕನ್ವರ್ಟ್ ಆಗೋದಕ್ಕೆ ಬ್ರೇಕ್ ಆಗೋದಕ್ಕೆ ನನಗೆ 2 ATPನ ನಾನು ಮಾಡಿದ್ದೀನಿ. ಸೊ G3P ಅಂತ ಕರಿತೀವಿ, ಗ್ಲೂಕೋಸ್ 3 ಫಾಸ್ಫೇಟ್ glyceraldehyde 3 phosphate is a substrate for the next step of glycolysis. ಸೊ ಇಲ್ಲಿ ತನಕ ನನಗೆ ಏನು ಬಂದಿದೆಯಲ್ಲ, ಇಲ್ಲಿ ಏನು ಮಾಡಿದ್ದೀನಿ ನಾನು ಎನರ್ಜಿನ ಇನ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ಎನರ್ಜಿ ಇನ್ವೆಸ್ಟ್ ಮಾಡಿದ್ದೀನಿ? 2 ATPನ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಆಲ್ DHAP is eventually converted into 3GP. ಫೋರ್ತ್ ಸ್ಟೇಜಲ್ಲಿ ಏನಾಗುತ್ತೆ G3P ಇದ್ದಿದ್ದು ಏನಾಗುತ್ತೆ ಪ್ಲಸ್ DHAP ಇರುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ DHAP ಮತ್ತು G3P ಆಗಿ ಕನ್ವರ್ಟ್ ಆಗುತ್ತೆ. So thus each molecule of a glucose, 2 molecules of glyceraldehyde 3 phosphate, that is GAP, is formed. Up to this step 2 molecules of ATP are required for each glucose molecule to be oxidized. The remaining steps release energy to shift the balance sheet to the positive side. This part of the glycolytic pathway we are going to call it as a payoff or harvest stage. Since there are 2 GAP molecules generated from each glucose, each remaining reactions occur twice for each glucose molecule being oxidized. ಈಗ ನನಗೇನು ಹೇಳ್ದಂಗೆ ಈ ಗ್ಲೈಕಾಲಿಸಿಸ್ ಅಂದ್ರೇನು, ಗ್ಲೂಕೋಸ್ ಇದ್ದು ಪೈರೋವೇಟ್ ಆಗಿ ಕನ್ವರ್ಟ್ ಆಗಬೇಕು. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಅಥವಾ ಈ ಪಾತ್ವೇಗೆ ಅದು ಎಷ್ಟೊಂದು ಸ್ಟೆಪ್ಪಲ್ಲಿ ಆಗುತ್ತೆ, ಯಾವ್ಯಾವ ಪಾತಲ್ಲಿ ಆಗುತ್ತೆ, ಯಾವ್ಯಾವ ದಾರಿನಲ್ಲಿ ಆಗುತ್ತೆ ಅಂತ ನಾವು ನೋಡೋದಕ್ಕೆ ಪಾತ್ವೇಸ್ ಗ್ಲೈಕಾಲಿಸಿಸ್ ಪಾತ್ವೇ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ 10 ಸ್ಟೇಜಲ್ಲಿ ಆಗುತ್ತೆ. ಫಸ್ಟ್ 5 ಸ್ಟೇಜ್ ಏನಿದೆಯಲ್ಲ ಅದಕ್ಕೆ ಏನಂತ ಕರಿತೀವಿ, ಎನರ್ಜಿ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ 5 ಸ್ಟೇಜಸ್ ಏನಿದೆಯಲ್ಲ ಅದಕ್ಕೆ ಎನರ್ಜಿ ಹಾರ್ವೆಸ್ಟಿಂಗ್ ಸ್ಟೇಜ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಫಸ್ಟ್ 5 ಸ್ಟೇಜಸ್ಸಲ್ಲಿ ನಿಮ್ಗೆ ಏನಾಯಿತು ಅಂದರೆ ಗ್ಲೂಕೋಸ್ ಇದ್ದಿದ್ದು G3P ಆಗಿ ಕನ್ವರ್ಟ್ ಆಯಿತು. 1 ಗ್ಲೂಕೋಸ್ ಮಾಲಿಕ್ಯೂಲು 2 GAP ಅಂತ ಅನ್ಬೋದು, ಅಥವಾ G3P ಆಗಿ ಅದೇನಾಯಿತು ಕನ್ವರ್ಟ್ ಆಯಿತು. ಸೊ ಇದು ಏನಾಯಿತು, 1 ಗ್ಲೂಕೋಸು 2 GAP ಅಥವಾ G3P ಆಗಿ ಕನ್ವರ್ಟ್ ಆಯಿತು. ಜೊತೆಗೆ 2 ATPನ ಅದು ಯುಟಿಲೈಸ್ ಮಾಡ್ಕೊಂಡಿದೆ. ಸೊ ಈ ಸ್ಟೇಜ್ ತನಕ 1 ಅಪ್ ಟು 5ಗೆ 1, ಅದಕ್ಕೆ ಏನಂತ ಕರಿತೀವಿ ಎನರ್ಜಿ ಇನ್ವೆಸ್ಟಿಂಗ್. ಈಗ ನೆಕ್ಸ್ಟ್ ಏನಾಗುತ್ತಲ್ಲ ಅದಕ್ಕೆ ಎನರ್ಜಿ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಈ 6th ಸ್ಟೇಜಲ್ಲಿ ಏನಾಗುತ್ತೆ, ನಮ್ಗೆ ಏನಂತಾಗಿದೆ GAP ಇದೆ ಅಥವಾ G3P ಇದೆಯಲ್ಲ, ಅದೇನಾಗುತ್ತೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು NADH, ದಟ್ ಈಸ್ ನಥಿಂಗ್ ಬಟ್ ನಿಕೋಟಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಅದಾಗಿ ಅದು ಕನ್ವರ್ಟ್ ಆಗುತ್ತೆ. ನೀವು ಹಂಗೆ ತಿಳ್ಕೊಬೇಡಿ. ಫಸ್ಟ್ ಏನಾಯಿತು, ನನಗೆ ಗ್ಲೂಕೋಸ್ ಇತ್ತು, ಗ್ಲೂಕೋಸ್ ಇದ್ದಿದ್ದೇನಾಯಿತು ಗ್ಲೂಕೋಸ್ 6P ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಗ್ಲೂಕೋಸ್ 6P ಏನಾಯಿತು ಫ್ರಕ್ಟೋಸ್ 6P ಆಯಿತು. ಅದಾದಮೇಲೆ ಆ ಫ್ರಕ್ಟೋಸ್ 6P ಏನಾಯಿತು ಫ್ರಕ್ಟೋಸ್ 1,6 ಡೈಫಾಸ್ಫೇಟ್ ಆಗಿ ಕನ್ವರ್ಟ್ ಆಯಿತು. ಅದಾದಮೇಲೆ 2 ಸ್ಟೆಪ್ಪಲ್ಲಿ ನಿಮಗೇನಾಯಿತು 2 GAP ನಿಮಗೆ ಬಂತು. ಆ GAP ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಗೆಟ್ ಕನ್ವರ್ಟೆಡ್ ಇಂಟು NADH ನಿಕೋಟೈಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಮಾಡುವಂಥ ಎನ್ಸೈಮ್ ಯಾವುದು ಅಂದರೆ ಡಿಹೈಡ್ರೋಜನೇಸ್, ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾಸ್ಫೇಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ 1,3-bis phosphoglyceraldehyde to ADP to form ATP with the help of the phosphoglycerol kinase. Thus 2 molecules of phosphoglyceraldehyde and ATP are obtained at the end of this reaction. ಸೊ ಇಲ್ಲೇನಾಗ್ತಿದೆ, ಇಲ್ಲಿಗೆ 1 ATP ರಿಲೀಸ್ ಆಗ್ತಿದೆ, NADH ಆಗಿ ಕನ್ವರ್ಟ್ ಆಗುತ್ತೆ. ಆ NADH ಇದ್ದಿದ್ದು ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ 1 molecules ಆಫ್ ಫಾಸ್ಫೇಟ್ ಆ್ಯಂಡ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ADP ಆಗುತ್ತೆ ಫ್ರಮ್ ATP. ಅಂದರೆ 1 ಫಾಸ್ಫೇಟ್ನ ಅದು ಕೊಟ್ಬಿಡುತ್ತೆ, ಅವಾಗ ಅದು ADP ಆಗುತ್ತೆ. ಸೊ ಇಲ್ಲಿ ಎಷ್ಟು ATPನ ಅದು ರಿಲೀಸ್ ಮಾಡ್ತಾ ಇದೆ, 1 ATP ರಿಲೀಸ್ ಮಾಡ್ತಾ ಇದೆ. ನನಗಿರೋ ಅಂಥದ್ದು 2 3GP ಇದೆ, ಹಾಗಾಗಿ 2 ATP ನನಗೆ ಈ ಸ್ಟೇಜಲ್ಲಿ ರಿಲೀಸ್ ಆಯಿತು. ಸ್ಟೇಜ್ 8ಅಲ್ಲಿ ಏನಾಗುತ್ತೆ, ದ ಫಾಸ್ಫೇಟ್ ಆಫ್ ಬೋತ್ phosphoglyceraldehyde molecules are relocated from the 3rd to 2nd carbon atom to yield 2 molecules of 2 phosphoglyceraldehyde by the enzyme phosphoglycoaromatase. ಇದರಿಂದ ಎನ್ಸೈಮಿಂದ ಅದು ಕನ್ವರ್ಟ್ ಆಗುತ್ತೆ.
The enzyme analase removes the water molecule from the 2-phosphoglyceraldehyde to form phosphoenol pyruvate ಆಗಿ ಕನ್ವರ್ಟ್ ಆಗುತ್ತೆ ಸ್ಟೇಜ್ ನಂಬರ್ 9ನಲ್ಲಿ. ಸ್ಟೇಜ್ ನಂಬರ್ 10ನಲ್ಲಿ ದ ಫಾಸ್ಫೇಟ್ ಫ್ರಮ್ ದಿ ಫಾಸ್ಫೋಫಿನೈಲ್ ಪೈರುವೇಟ್ ಇಸ್ ಟ್ರಾನ್ಸ್ಫರ್ಡ್ ಟು ATP ಟು ಫಾರ್ಮ್ ದಿ ಪೈರುವೇಟ್. ಸೊ ಇಲ್ಲಿ ಏನಾಗುತ್ತೆ, ATP ನನಗೆ ರಿಲೀಸ್ ಆಗುತ್ತೆ. 2 molecules ಆಫ್ ಪೈರುವೇಟ್ ಅಂಡ್ ATP ಇಸ್ obtained ಆಸ್ ದಿ ಎಂಡ್ ಪ್ರಾಡಕ್ಟ್. ಎಂಡ್ ಪಾಯಿಂಟ್ ಈ ಥರ ಬರುತ್ತೆ. ಸೊ ನಾನು ಇದನ್ನು ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು ಅನ್ನೋದಾದರೆ, ಹೇಗೆ ಆಗುತ್ತೆ ಅನ್ನೋದಾದರೆ ನೋಡ್ಕೊಳ್ಳಿ. ಗ್ಲೂಕೋಸ್ ಇರುತ್ತೆ, ಗ್ಲೂಕೋಸ್ ಇದ್ದೇನಾಗುತ್ತೆ, ಗ್ಲೂಕೋಸ್ 6-phosphate ಆಗಿ ಕನ್ವರ್ಟ್ ಆಗುತ್ತೆ. ಏನು ರೆಡ್ ಕಲರ್ ಬರ್ದಿದ್ದೀನಿ ಅದೆಲ್ಲ ಎಂಜೈಮ್ಸು ವಿಚ್ ಬ್ರಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಇಲ್ಲೇನಾಯಿತು, ಒಂದು ATP ನಾವು ಯೂಸ್ ಮಾಡ್ತಾ ಇದ್ದೀವಿ. ATPಯಿಂದ ಏನಾಗ್ತಿದೆ, ಅದು ADP ಆಗ್ತಾ ಇದೆ. ಒಂದು ಫಾಸ್ಫೇಟ್ ಯೂನಿಟ್ ಹೋಗ್ತಾ ಇದೆ ಅಂದರೆ ಎನರ್ಜಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ, ಎನರ್ಜಿ ಕೊಡ್ತಾ ಇದ್ದೀವಿ ನಾವು ಟು ಡೂ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ನೆಕ್ಸ್ಟ್ ಗ್ಲೂಕೋಸ್ 6-phosphate ಇದ್ದಿದ್ದೇನಾಯಿತು, ಫ್ರಕ್ಟೋಸ್ 6-phosphate ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ಏನಾಯಿತು, ATP ಇದ್ದಿದ್ದು ADP ಕನ್ವರ್ಟ್ ಆಗ್ತಾ ಇದೆ. ಸೊ 2 ATP ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಫ್ರಕ್ಟೋಸ್ 6 ಬಿಸ್ ಅಥವಾ ಡೈಫಾಸ್ಫೇಟ್ ಏನಿದೆಯಲ್ಲ ಅದು ನನಗೆ ಏನಾಗುತ್ತೆ, 2 ಪ್ರಾಡಕ್ಟ್ನ ಕೊಡ್ತಾ ಹೋಗುತ್ತೆ. ಸೊ 2 ಪ್ರಾಡಕ್ಟು ಏನಾಗುತ್ತೆ, ಒಂದು ನನಗೆ ಗೆಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಅದಾಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲಿಸರಾಲ್ಡೇಟ್ 3D ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಂದ ಏನಾಗ್ತಾ ಹೋಗುತ್ತೆ, NAD- ಇದ್ದಿದ್ದು NADH ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಯಿತು, ಬಿಸ್ 1,3-phosphoglycerate ಬರುತ್ತೆ. ಅದಾದಮೇಲೆ ಏನಾಯಿತು, 3-phosphoglycerate ಬರುತ್ತೆ. ಅದಾದಮೇಲೆ ಇನಲೈಸ್ ಆಗುತ್ತೆ. ಅದಾದಮೇಲೆ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಇಷ್ಟು 10 ಸ್ಟೆಪ್ಪು ನಿಮ್ಗೆ ಏನಾಗ್ತಾ ಇದೆ, ಆಗ್ತಾ ಇದೆ. 1 2 3 4 5 6 7 8 9 10 ಈ ರೀತಿಯಾಗಿ 10 ಸ್ಟೆಪ್ಪು ನಿಮಗೆ ಈ ಗ್ಲೈಕಾಲಿಸಿಸಲ್ಲಿ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀವಿ ನಾವು, ವಿ ಆರ್ ಯೂಸಿಂಗ್ ಗ್ಲೂಕೋಸ್ನ ಯೂಸ್ ಮಾಡಿಕೊಂಡು ಅದನ್ನು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಕನ್ವರ್ಟಿಂಗ್ ದಟ್ ಇಂಟು ಕರಿತಾ ಹೋಗ್ತೀವಿ. It is a process in which the glucose molecule is broken down into 2 molecules of pyruvate. The process takes place inside the cytoplasm of the cell and animal cells. 6 enzymes are involved in this process. The end product of the reaction include 2 pyruvate and 2 ATP and 2 NADH molecules. ಸೊ ನನಗೆ ಇಲ್ಲಿ ಏನಾಗ್ತಾ ಇದೆ, ಓವರಾಲ್ ರಿಯಾಕ್ಷನ್ ನಾನು ಅಡಿಷನ್ನು ಸಬ್ಟ್ರಾಕ್ಷನ್ ಎಲ್ಲ ಮಾಡಿ ನೋಡಿದಾಗ ನನಗೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲು 2 ಪೈರುವೇಟ್ನ ಕೊಡ್ತಾ ಇದೆ, 2 ATP ಜನರೇಟ್ ಮಾಡ್ತಾ ಇದೆ, 2 NADH ಮಾಲಿಕ್ಯೂಲ್ನ ಜನರೇಟ್ ಮಾಡ್ತಾ ಇದೆ. ATP is nothing but currency, it's an energy. The glucose is pyruvated to form 6 glucopyruvate which is isomerized to fructose 6-phosphate which are phosphorylated again to form fructose 1,6-bisphosphate. 1,6-bisphosphate is split into 3 carbon atom. ಅದೇನಾಗುತ್ತೆ, ಗ್ಲಿಸರಾಲ್ಡೇಟ್ 3-phosphate ಅಲಾಂಗ್ ವಿತ್ ದಟ್ DAAP ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, DAAPS ಗೆಟ್ ಕನ್ವರ್ಟೆಡ್ ಇಂಟು ಅಗೇನ್ 3GP ಆಗಿ ಕನ್ವರ್ಟ್ ಆಗುತ್ತೆ. ಇದು ಎಲ್ಲಿ ತನಕ ಇರುತ್ತೆ, ಅಪ್ ಟು ಸ್ಟೇಜ್ 5. ಇದಕ್ಕೆ ಏನಂತ ಕರಿತೀವಿ, ಎನರ್ಜಿ ಇನ್ವೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. 2 ಮಾಲಿಕ್ಯೂಲ್ಸ್ ಆಫ್ ATP ವಿಲ್ ಬಿ ಯುಟಿಲೈಸ್. ಒಂದು ಗ್ಲೂಕೋಸು 2 G3P ಆಗಿ ಕನ್ವರ್ಟ್ ಆಗ್ತಾ ಇದೆ. 3GP is a 3 carbon molecule. 3GP is phosphorylated to form 1,3-bis phosphoglycerate that in turn get converted into glycerate and then 2-phosphoglycerate and then phosphophenol pyruvate, finally 2-pyruvate ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲದಕ್ಕೂ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತೀವಿ. ದಿ ಎಂಟೈರ್ ಪಾತ್ ಅಪ್ ಟು ಏನಾಗುತ್ತೆ, G3P ಇದೆಯಲ್ಲ ಅಲ್ಲಿ ತನಕ ಅಪ್ ಟು 5 ಸ್ಟೇಜಸ್ ನಾವೇನಂತ ಕರಿತೀವಿ, ಎನರ್ಜಿ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಅದಾದಮೇಲೆ ಎನರ್ಜಿ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಗ್ಲೂಕೋಸ್ ಏನಾಗ್ತಾ ಇದೆ, ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಒಂದು ಗ್ಲೂಕೋಸು 2 ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎಷ್ಟು ಎನರ್ಜಿ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನನಗೆ 2 ATP ಅಷ್ಟು ಎನರ್ಜಿಗೆ ರಿಲೀಸ್ ಆಗ್ತಾ ಇದೆ. Glycolysis is the primary step of cellular respiration which occur in all the organism. Glycolysis is followed by the Crick cycle during the aerobic respiration. Again, ಇದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಈ ಏನಿದೆಯಲ್ಲ, ಈ ಗ್ಲೈಕಾಲಿಸಿಸ್ ಇದೆಯಲ್ಲ ಅಥವಾ ಏನು ಪೈರುವೇಟ್ ನಿಮಗೆ ಜನರೇಟ್ ಆಗುತ್ತಲ್ಲ, ಅದು ಇನ್ ಪ್ರೆಸೆನ್ಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್, ಇನ್ ಪ್ರೆಸೆನ್ಸ್ ಆಫ್ ಅನರೋಬಿಕ್ ರೆಸ್ಪಿರೇಷನ್ ಅದು ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ. ಸೊ ಅದನ್ನು ನಾವು ಕ್ರಿಕ್ ಸೈಕಲ್ ಅಥವಾ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಈ ಮೆಟಬಾಲಿಕ್ ಪಾತ್ವೇನ 3 ಜನ ಸೈಂಟಿಸ್ಟ್, EMP ಪಾತ್ವೇ ಅಂತಲೂ ಕರೀತಾರೆ ಇದನ್ನು, 3 ಸೈಂಟಿಸ್ಟ್ಗಳು
ಜರ್ಮನ್ ಬಯೋಕೆಮಿಸ್ಟ್ಗಳು ಕಂಡುಹಿಡಿದ್ರು. ಒಬ್ಬರು ಎಮ್ಡನ್, ಆಟೋ, ನೆಕ್ಸ್ಟು ಪರ್ನಾಸ್ ಅಂತ ಹೇಳ್ತೀವಿ. ಅರ್ಲಿ 19th century ಆ್ಯಂಡ್ ಇಟ್ ಇಸ್ ಕಾಲ್ಡ್ ಆಸ್ EMP ಪಾತ್ವೇಸ್ ಅಂತ ಕರಿತೀವಿ. ಎಮ್ಡನ್ ಅಂತ ಕರಿತೀವಿ. ಇಗೆ ಎಮ್ಗಾಯಿತು ಅಂತಂದರೆ ಮೇರಾಫ್ ಅಂತ ಕರಿತೀವಿ. ಪಿ ಆಯಿತು ಅಂದರೆ ಪರ್ನಾಸ್ ಅಂತ ಹೇಳ್ತೀವಿ. ಈ 3 ಜನನು ಈ ಗ್ಲೈಕಾಲಿಸಿಸ್ ಪಾತ್ವೇ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಗ್ಲೈಕಾಲಿಸಿಸ್ ಪಾತ್ವೇನ EMP ಪಾತ್ವೇ ಅಂತಲೂ ಕರೀತಾರೆ. ಈ ಗ್ಲೈಕಾಲಿಸಿಸಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಇಸ್ ಗೆಟ್ ಕನ್ವರ್ಟ್ ಇಂಟು ಪೈರುವೇಟ್. ಸೊ ಗ್ಲೂಕೋಸ್ ಏನಾಗುತ್ತೆ, 1 ಗ್ಲೂಕೋಸ್ ಯೂನಿಟು 2 ಪೈರುವೇಟ್ ಮಾಲಿಕ್ಯೂಲ್ನ ಕೊಡುತ್ತೆ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ 2 ATP ವಿಲ್ ಬಿ ಜನರೇಟೆಡ್. ATP ಇಸ್ ನಥಿಂಗ್ ಬಟ್ ಯುವರ್ ಎನರ್ಜಿ. ಸೊ ಸಾಧ್ಯ ಆದಷ್ಟು ಸಿಂಪಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. This is the basic step in the cellular respiration. Thank you. All the best.